ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಮಾರ್ಟ್ ಬಜಾರಿಗೆ ಹೋಗಿದ್ವಿ. ಮನೆಗೆ ಸ್ವಲ್ಪ ಗ್ರಾಸರಿ ಬೇಕಾಗಿತ್ತು, ತೊಗೊಂಡು ಬಂದಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಮಸಾಲ ಐಟಮ್ಸ್, ಎಣ್ಣೆ, ಊದ್ಕಡ್ಡಿ, ಧೂಪ ಎಲ್ಲನೂ ತೊಗೊಂಡು ಬಂದಿದ್ದೆ. ಹಾಗೆ ಬೌಲ್ಸ್ ಮತ್ತು ಗ್ಲಾಸ್ನು ತೊಗೊಂಡು ಬಂದಿದ್ದೆ. ಈ ಬೌಲ್ಸ್ ಚೆನ್ನಾಗಿ ಕಾಣ್ತು. ಬೌಲ್ಸ್ ಬಂದು ಒಂದಕ್ಕೆ 49 ರೂಪೀಸ್, ಎರಡಕ್ಕೆ 98 ರೂಪೀಸ್ ಕೊಟ್ವಿ. ಐಟಮ್ನ ತೊಗೊಂಡು ಬಂದಿದ್ವಿ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಕಾರ್ನ್ ಫ್ರೈ ಮಾಡ್ತಾಯಿದ್ದೀನಿ. ಕಾರ್ನೆಲ್ಲ ಈ ಥರ ಬಿಡಿಸ್ಬಿಟ್ಟು ಅದನ್ನ ಒಂದು ಪ್ಯಾನ್ಗೆ ಹಾಕಿ ಈ ಥರ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಅದಕ್ಕೆ ಸಾಲ್ಟನ್ನ ಸೇರಿಸಿ ಮತ್ತೆ ಸ್ವಲ್ಪ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಬೇಕಂದರೆ ಚಾಟ್ ಮಸಾಲನೂ ಆ್ಯಡ್ ಮಾಡ್ಬೋದು, ಸ್ವಲ್ಪ ಗೀನೂ ಆ್ಯಡ್ ಮಾಡ್ಬೋದು. ಗೀ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ, ಅಲ್ಲಿ ಒಂದು ವಿಡಿಯೋನ ಮಾಡಿಕೊಂಡೆ, ಅದನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಹೋದಾಗ ಬೆಳಗ್ಗೆ 7 ಗಂಟೆ ಆಗಿತ್ತು. ಹಾಗೆ ಸ್ವಲ್ಪ ಪೂಜೆನೂ ವಿಡಿಯೋ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಕಿಚನಲ್ಲಿರೋ ಐಟಮ್ಸ್ನೆಲ್ಲ ವಾಶ್ ಮಾಡಿದ್ದೆ. ವಾಶ್ ಮಾಡಿ ಅವೆಲ್ಲ ಆರಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಕಿಚನ್ನು ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ಚಾಕು ಮತ್ತು ಸೀಸರ್ನ ಇಟ್ಟಿದ್ದೀನಿ. ಈ ಸೈಡ್ಗೆ ಇಲ್ಲಿ ಬಂದು ಏಲಕ್ಕಿ, ಸೋಡಾ ಪುಡಿ, ಜೀರಿಗೆ, ಸಾಲ್ಟು ಈ ಥರದ ಐಟಮ್ನ ಇಟ್ಟಿದ್ದೀನಿ. ಇಲ್ಲಿ ಬಂದುಬಿಟ್ಟು ಬೌಲ್ಸು, ಪ್ಲೇಟ್ಸು, ಶುಗರ್, ಟೀ ಪೌಡರ್ನ ಇಟ್ಟಿದ್ದೀನಿ. ಮೇಲ್ಗಡೆ ಎಲ್ಲ ಕಾಳನ್ನ ಇಟ್ಟಿದ್ದೀನಿ. ಹಾಗೆ ಡಿಶ್ ವಾಶ್ನೆಲ್ಲ ಈ ಥರ ಇಟ್ಟಿದ್ದೀನಿ. ಇಲ್ಲಿನೂ ಕಾಳುಗಳು, ಗ್ಲಾಸ್ಗಳನ್ನ ಇಟ್ಟಿದ್ದೀನಿ. ಮೇಲ್ಗಡೆ ರವೆ, ಬೆಲ್ಲ ಈ ಥರ ಐಟಮ್ಸ್ನ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಮಿಕ್ಸಿ, ಪ್ಲೇಟ್ಸ್ ಈ ಥರ ಇಟ್ಟಿದ್ದೀನಿ. ಇದರಲ್ಲಿ ಸ್ಪೂನ್ಸು ಇಟ್ಟಿದ್ದೀನಿ. ಇದರಲ್ಲಿ ಬೌಲ್ಸ್ನ ಇಟ್ಟಿದ್ದೀನಿ. ಇದರಲ್ಲಿ ಮಿಕ್ಸರ್ ಜಾರ್ಗಳನ್ನ ಇಟ್ಟಿದ್ದೀನಿ. ಇದರಲ್ಲಿ ಟೀ ಕುಡಿಯೋ ಕಪ್ಸ್ನ ಇಟ್ಟಿದ್ದೀನಿ. ಮೇಲ್ಗಡೆ ಹಾಟ್ ಬಾಕ್ಸ್ನ ಇಟ್ಟಿದ್ದೀನಿ. ಇನ್ನು ತಳಗಡೆ ರೈಸ್, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಇಟ್ಟಿದ್ದೀನಿ. ಈ ಸೈಡ್ಗೆ ಆನಿಯನ್, ಬೆಳ್ಳುಳ್ಳಿನ ಇಟ್ಟಿದ್ದೀನಿ. ಈ ಥರ ಕಿಚನ್ನ ರೆಡಿ ಮಾಡಿದ್ದೀನಿ.
ಪೂಜೆ ಮಾಡ್ಕೊಳ್ತಾ ಇದ್ದೆ. ಈಗ ಹೊಸ್ತಿಲಿಗೆ ಅರಿಶಿನ ಹಚ್ತಾ ಇದ್ದೀನಿ. ಅರಿಶಿನ ಹಚ್ಚಿಬಿಟ್ಟು ಒಂದು ಚಿಕ್ಕದಾಗಿರೋ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಪೂಜೆನೂ ಮಾಡ್ಕೊಳ್ತಾ ಇದ್ದೆ. ನಿಮ್ಮ ಕಡೆ ಯಾವ ಥರ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ನಾಗಪ್ಪನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನಾಗಪ್ಪನಿಗೆ ಹಾಲು ಹಾಕಬೇಕು ಅಂತ ಕೊಬ್ಬರಿ ಬಟ್ಟಲಿನಲ್ಲಿ ಹಾಲು ಹಾಕಿ ಹಾಲು ಹಾಕ್ತಾ ಇದ್ದೀನಿ. ಈ ಥರ ಪೂಜೆನ ಮಾಡ್ಕೊಂಡಿದ್ದೆ. ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ. ಮಾರ್ನಿಂಗ್ ಟಿಫನ್ಗೆ ಅಂತ ಇಡ್ಲಿನ ಮಾಡ್ಕೊಳ್ತಾ ಇದ್ದೆ. ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿ ಇದ್ರೇ ಚೆನ್ನಾಗಿರುತ್ತೆ. ಹಾಗೆ ಸಿಂಪಲ್ಲಾಗಿ ಒಂದು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಆ ಸಾಂಬಾರನ್ನ ಮಾಡಲಿಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ. ಈ ಸಾಂಬಾರು ತುಂಬ ಸಿಂಪಲ್ಲಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಹಾಗೂ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಎರಡು ಫ್ರೈ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ನಾನು ಈ ಸಾಂಬಾರಿಗೆ ಆನಿಯನ್ನ ಹಾಕ್ತಾ ಇಲ್ಲ. ಹಾಗೂ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವು ಮತ್ತು ಬೆಳ್ಳುಳ್ಳಿ ಎರಡು ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಸೇರಿಸ್ಬಿಟ್ಟು ಸ್ವಲ್ಪ ಬೇಳೆಯಲ್ಲಿರುವ ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾವು ಡೈರೆಕ್ಟ್ ಎಣ್ಣೆಗೆ ಖಾರ ಹಾಕೋದ್ರಿಂದ ಖಾರ ಒಂಥರ ಫ್ರೈ ಆಗುತ್ತೆ, ಅದು ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೂ ಸಾಲ್ಟ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಮಸಾಲೆಗೆ ರಸಂ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರಸಂ ಪೌಡರ್ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಬೇಳೆ ಕುದಿಸಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ. ಸಾಂಬಾರು ತುಂಬ ಗಟ್ಟಿ ಅನಿಸಿದ್ರೆ ಅದಕ್ಕೆ ಮತ್ತೆ ನೀರನ್ನ ಆ್ಯಡ್ ಮಾಡಿಕೊಳ್ಬೇಕು. ಹಾಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ.
ಗರಂ ಮಸಾಲನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಇದು ತುಂಬ ಸಿಂಪಲ್ ಸಾಂಬಾರ್, ತುಂಬ ಈಸಿಯಾಗಿ ಮಾಡ್ಬೋದು. ಈಗ ಇದನ್ನ ಸ್ವಲ್ಪ ಕುದಿಸ್ಬೇಕು. ಈ ಥರ ಕುದಿ ಬರಬೇಕು. ಸಿಂಪಲ್ ಸಾಂಬಾರ್ ರೆಡಿ. ಹಾಗೆ ಚಟ್ನಿನೂ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಚಟ್ನಿ ಮಾಡಲಿಕ್ಕೆ ತೆಂಗಿನಕಾಯಿ ತಗೊಂಡಿದ್ದೀನಿ, ಹಾಗೂ ಒಂದು 4 ಪೀಸು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೂ ಜೀರಿಗೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಬೇಕಾದರೂ ಆ್ಯಡ್ ಮಾಡ್ಬೋದು. ಹಾಗೂ ಹುರಿಗಡಲೆನ ಸೇರಿಸ್ತಾ ಇದ್ದೀನಿ. ನಾವು ಶೇಂಗಾನೂ ಆ್ಯಡ್ ಮಾಡ್ಬೋದು. ಹಾಗೆ ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇದನ್ನ ಗ್ರೈಂಡ್ ಮಾಡಿದರೆ ಚಟ್ನಿ ರೆಡಿ. ಈ ಥರ ಚಟ್ನಿ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಆಗಿದೆ. ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಲ್ಟ್ನ ಆ್ಯಡ್ ಮಾಡಿಬಿಟ್ಟು ಒಂದು 10 ನಿಮಿಷ ಅದನ್ನ ಹಾಗೆ ಇಡಬೇಕು. ಸ್ವಲ್ಪ ಗಟ್ಟಿ ಅನಿಸಿದರೆ ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಇಡ್ಲಿ ರವೆ ಹಾಕಿ ಇಡ್ಲಿನ ಮಾಡ್ಕೊಂಡಿದ್ದೆ. ಕೆಲವೊಬ್ರು ಅಕ್ಕಿನಲ್ಲೂ ಮಾಡ್ಕೊಳ್ತಾರೆ. ನಾನು ರವಾನ ಯೂಸ್ ಮಾಡ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈಗ ಎಲ್ಲನೂ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.